ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನಂದರೆ ನಾನು ಆಪ್ಷನ್ ಎಂಟ್ರಿ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀನಿ. ಮೀನ್ಸ್ ಇವಾಗ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು, ಅಥವಾ ಯಾವ ರೀತಿ ಕಾಲೇಜ್ನ ಆ್ಯಡ್ ಮಾಡ್ಕೋಬೇಕು, ಅಥವಾ ನಿಮ್ಮ ಡಿಸ್ಟಿಕಲ್ಲೇ ಕಾಲೇಜ್ ಬೇಕು ಅಂದರೆ ಏನು ಮಾಡಬೇಕು, ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ರ್ಯಾಂಕಿಗೆ ಸೀಟ್ ಸಿಗುತ್ತೆ ಯಾರಿಲ್ಲ. ಸೊ ಇದೆಲ್ಲಕ್ಕೂ ನಾನು ಒಂದು ಆಪ್ಷನ್ ಟ್ರಿಪ್ ಬಗ್ಗೆ ಈ ವಿಡಿಯೋದಲ್ಲಿ ಸಪ್ರೇಟ್ ಮೀನ್ಸ್ ಒಂಥರ ನಿಮಗೆ ನಿಮ್ಮೆಲ್ಲ ಡೌಟ್ಸ್ ಮೈಂಡಲ್ಲಿರೋ ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ. ಆಪ್ಷನ್ ಟ್ರಿಪ್ ಬಗ್ಗೆ ಜಾಸ್ತಿ ಹೇಳ್ತೀನಿ. ಒಂದು ಲಿಸ್ಟ್ ಮಾಡಿದ್ದೀನಿ, ಆ ಲಿಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರ್ಯಾಂಕ್ ವೈಸು ಅಥವಾ ಕಾಲೇಜ್ ಲಿಸ್ಟು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲರೂ ವಿಡಿಯೋ ನೋಡಿರಿ. ಮತ್ತೇನೊಂದು ಏನಪ್ಪ ಅಂದರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಮೀನ್ಸ್ ಇವಾಗ KCETಗೆ ಮೀನ್ಸ್ ಗೌರ್ಮೆಂಟ್ ಸ್ಟೂಡೆಂಟ್ಗೆ ಯಾರ್ಯಾರು ವೇಟ್ ಮಾಡ್ತಾ ಇದೆ, ಗೌರ್ಮೆಂಟ್ ಸೀಟ್ಗೆ ಯಾರ್ಯಾರು ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ರಿಗೂ ಶೇರ್ ಮಾಡಿರಿ, ಅವರಿಗೂ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನಂದರೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಯಾಕಂದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ಇವಾಗ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಆಪ್ಷನ್ ಟ್ರಿಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಏನಂದರೆ ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ರಿ. ಯಾಕಂದರೆ ನಾನು ಇದ್ರ ಬಗ್ಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಸ್ಲಿಪ್ ಇದ್ರೇ ಮಾತ್ರ ನಿಮಗೆ ಆಪ್ಷನ್ ಟ್ರಿಪ್ ಮಾಡೋಕ್ಕೆ ಚಾನ್ಸಸ್ ಸಿಗೋದು. ಮೀನ್ಸ್ ಯಾರಿಗೇನು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ ಅವರು ವೆರಿಫಿಕೇಷನ್ ಮಾಡಿಸ್ಕೋಬೇಕು ಬೆಂಗಳೂರಿಗೆ ಹೋಗಿ, ಅಥವಾ ಬೆಂಗಳೂರಿಗೆ ಮೀನ್ಸ್ ನಿಮ್ಮದು ಫಾರ್ ಎಕ್ಸಾಂಪಲ್ ಇವಾಗ ಸ್ಲಿಪ್ ಡೌನ್ಲೋಡ್ ಆಗ್ತಿರಲಿಲ್ಲ ಅಂದರೆ ನೀವು ಇನ್ನೊಂದ್ಸಲ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಅದು ನಿಮ್ಮ ಡಿಸ್ಟ್ರಿಕ್ಟ್ ಕಾಲೇಜಲ್ಲಿ ಆಗಲ್ಲ, ನೀವು ಬೆಂಗಳೂರಿಗೆ ಬರಲೇಬೇಕು. ಅಥವಾ ಯಾರ್ದು ವೆರಿಫಿಕೇಷನ್ ಆಗಿಲ್ಲ ಮೀನ್ಸ್ ಸ್ಲಿಪ್ ಡೌನ್ಲೋಡ್ ಆಗ್ತಾಯಿಲ್ಲ, ಅವ್ರು ನನಗೆ ಒಂದ್ಸಲ ವಾಟ್ಸಪ್ ಮಾಡಿರಿ, ನಾನೇ ಹೋಗಿ ಮಾಡಿಸ್ಕೊಂಡು ಬರ್ತೀನಿ. ಆಲ್ರೆಡಿ ಒಂದು ನಾಲ್ಕು ಜನರದ್ದು ಮಾಡಿಸ್ಕೊಟ್ಟಿದ್ದೀರಿ ವೆರಿಫಿಕೇಷನು. ಸೊ ನಿಮ್ಮದು ಯಾರ್ದು ಇನ್ನೂ ಆಗಿಲ್ಲ ಮೀನ್ಸ್ ಸ್ಲಿಪ್ ಯಾರ್ದು ಡೌನ್ಲೋಡ್ ಆಗ್ತಾ ಇಲ್ಲ ಅವರು ನನಗೆ ಕಾಮೆಂಟ್ ಬಾಕ್ಸ್ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ನಾನು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರ್ತೀನಿ. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಆಪ್ಷನ್ ಟ್ರಿಪ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕರೆಕ್ಟಾಗಿ ವಿಡಿಯೋ ನೋಡಿರಿ, ಎಲ್ಲ ಅರ್ಥ ಆಗ್ತದೆ. ಈ ವಿಡಿಯೋದಲ್ಲಿ ಏನಂದರೆ ನಾನು ಫಸ್ಟ್ ಕ್ವಶನ್ದು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಇದು ಫಸ್ಟ್ ಕ್ವಶನ್ ಆಯಿತು. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ನಿಮ್ಮ ರ್ಯಾಂಕಿಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು, ನೆಕ್ಸ್ಟು ಎಷ್ಟು ಕಾಲೇಜ್ ಆ್ಯಡ್ ಮಾಡಿದರೆ ಸೀಟ್ ಸಿಗುತ್ತೆ, ನೆಕ್ಸ್ಟು 1 ಲಕ್ಷ ರ್ಯಾಂಕ್ ಮೇಲೆ ಇರೋರಿಗೆ ಸೀಟ್ ಸಿಗುತ್ತಾ. ಸೊ ಇವು 4 ಕ್ವಶನ್ಸ್ಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ಸ್ ಮಾಡ್ತೀನಿ. ಮೀನ್ಸ್ ಡೀಪಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲರೂ ವಿಡಿಯೋ ಕರೆಕ್ಟಾಗಿ ನೋಡಿರಿ, ಯಾರು ಸ್ಕಿಪ್ ಮಾಡಿಬಿಟ್ರೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ, ಎಲ್ಲ ಅರ್ಥ ಆಗ್ತದೆ, ಮತ್ತು ಎಲ್ರಿಗೂ ಶೇರ್ ಮಾಡಿರಿ. ಸೊ ಫಸ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು. ಸೊ ಇವಾಗ ಇದರಲ್ಲಿ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕಂದ್ರೆ ತುಂಬ ಥರ ಇರ್ತವೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಒಬ್ಬ ಸ್ಟೂಡೆಂಟ್ ಅಂದ್ಕೊಳ್ಳಿ. ಇವಾಗ ನನಗೆ ಏನಪ್ಪ ಅಂದರೆ ನಮ್ಮ ಡಿಸ್ಟ್ರಿಕ್ಟಲ್ಲೇ ಕಾಲೇಜ್ ಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ನಮ್ಮ ಡಿಸ್ಟ್ರಿಕ್ಟ್ ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಇನ್ನೊಬ್ಬರಿಗೆ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡಿಗೆ ಏನಪ್ಪ ಅಂದರೆ ಅವನಿಗೆ ಬೆಂಗಳೂರಲ್ಲಿ ಸಿಗಬೇಕು. ಸೊ ಅವನೇನು ಮಾಡ್ತೀನಿ, ಬೆಂಗಳೂರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನೆ. ಸೊ ಅದೇ ರೀತಿ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ತುಂಬ ಥರ ಕಾಲೇಜ್ ಮೀನ್ಸ್ ತುಂಬ ರೀತಿ ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಆ್ಯಡ್ ಮಾಡ್ಕೋಬೋದು. ಇದೇ ಫಸ್ಟ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕಂದ್ರೆ ಹೇಳಿದ್ದೀನಿ ಆಲ್ರೆಡಿ. ಏನಪ್ಪ ಅಂದರೆ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಕಾಲೇಜ್ನ ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ರ್ಯಾಂಕಿಗೆ ಎಷ್ಟು ಕಾಲೇಜ್ನ ಆ್ಯಡ್ ಮಾಡಬೇಕು, ಇದು ಲಿಸ್ಟ್ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಎಷ್ಟು ಕಾಲೇಜ್ ಆ್ಯಡ್ ಮಾಡಿದರೆ ಸೀಟ್ ಸಿಗುತ್ತೆ ನಿಮ್ಮ ಮೈಂಡಲ್ಲಿ ಇದು ಕೂಡ ಲಿಸ್ಟ್ ಮಾಡಿದ್ದೀನಿ. ನಿಮ್ಮ ಮೈಂಡಲ್ಲಿ ಒಂದು ಡೌಟ್ ಕ್ಲಿಯರ್ ಇರಲಿ. 1 ಲಕ್ಷ ಮೇಲೆ ರ್ಯಾಂಕ್ ಇರೋರು ಏನಪ್ಪ ಅಂದರೆ ಮಿನಿಮಮ್ 250 ಮೇಲೆ ಆ್ಯಡ್ ಮಾಡಿ, ಕಂಪಲ್ಸರಿ ಫಾರ್ ಯುವರ್ ಸೇಫ್ಟಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇವಾಗ 1 ಲಕ್ಷ ಮೇಲೆ ರ್ಯಾಂಕ್ ಇರೋರು ನಿಮಗೆ 1 ಲಕ್ಷ ರ್ಯಾಂಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇವಾಗ SC ಕಾಸ್ಟ್ ಇರಲ್ಲ, ST ಇರಲ್ಲ, ಯಾವುದೇ ಸ್ಪೆಷಲ್ ರಿಸರ್ವೇಷನ್ ಇರಲ್ಲ. ಸೊ ಅಂಥವ್ರಿಗೆ ಏನಪ್ಪ ಅಂದರೆ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿದ್ರೆ ನಿಮಗೆ ಕಾಲೇಜ್ ಖಂಡಿತ ಸಿಗುತ್ತೆ. ಯಾಕಂದರೆ ಲಾಸ್ಟ್ ಇಯರು ನಾನು 2,50,000 ಮೇಲೆ ಇದ್ದವರಿಗೆ ಸೀಟ್ ಕೊಡಿಸಿದ್ದೀನಿ ಆಪ್ಷನ್ ಎಂಟ್ರಿ ನಾನೇ ಸ್ವತಃ ಮಾಡಿ. ಸೊ ನಿಮಗೂ ಸೀಟ್ ಸಿಗುತ್ತೆ, ಸೀಟ್ ಸಿಗಲ್ಲ ಅಂತಲ್ಲ, ಬಟ್ ನಿಮ್ಮದು ಮೈಂಡಲ್ಲಿ ಒಂದಿರಬೇಕು ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿನ ಚೆನ್ನಾಗಿ ಮಾಡಿದ್ರೆ ನಿಮಗೆ ಸೀಟ್ ಸಿಗುತ್ತೆ, ಒಂದು ಮೈಂಡಲ್ಲಿ ಇರಲಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 1 ಲಕ್ಷ ರ್ಯಾಂಕ್ ಮೇಲೆ ಇರೋರಿಗೆ ಸೀಟ್ ಸಿಗುತ್ತಾ, ಸಿಂಪಲ್ ಆನ್ಸರ್, ಸೀಟ್ ಸಿಗುತ್ತೆ. ಆಪ್ಷನ್ ಎಂಟ್ರಿ ಹೆಂಗೆ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಏನಾದರೂ 1 ಲಕ್ಷ ರ್ಯಾಂಕ್ ಇಟ್ಕೊಂಡು 30 ಕಾಲೇಜು 40 ಕಾಲೇಜು ಮಾಡಿದರೆ ಸೀಟ್ಸ್ ಸಿಗಲ್ಲ ಅಂತಲ್ಲ, ಬಟ್ ಫಾರ್ ಸೇಫ್ಟಿ ಏನಪ್ಪ ಅಂದರೆ ಮಿನಿಮಮ್ 1 ಲಕ್ಷ ಒಳಗೆ ರ್ಯಾಂಕ್ ಇದ್ದವ್ರು ಏನಂದರೆ ಮಿನಿಮಮ್ ನೀವು 100 ಅಥವಾ 150 ಕಾಲೇಜ್ನ ಆ್ಯಡ್ ಮಾಡ್ಕೊಳ್ಬೇಕು. ಒಂದು ಲಿಸ್ಟ್ ಮಾಡಿದ್ದೀನಿ, ಆ ಲಿಸ್ಟ್ನ ನಿಮಗೆ ತೋರಿಸ್ತೀನಿ ನೋಡಿರಿ. ಅದೇ ಲಿಸ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಕರೆಕ್ಟಾಗಿ ನೋಡಿರಿ. ಇಲ್ಲಿ ನೋಡ್ಕೊಳ್ರಿ, ನಾನು ಆಪ್ಷನ್ ಎಂಟ್ರಿ ಹೌ ಮೆನಿ ಕಾಲೇಜಸ್ ಆ್ಯಡ್ ರ್ಯಾಂಕ್ ವೈಸ್ ಮೀನ್ಸ್ ಏನಪ್ಪ ಅಂದರೆ ನಿಮ್ಮ ರ್ಯಾಂಕಿಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು ಅನ್ನೋದು ಒಂದು ಲಿಸ್ಟ್ ಮಾಡಿದ್ದೀನಿ. ಈ ಲಿಸ್ಟ್ ಪ್ರಕಾರ ನೀವು ರ್ಯಾಂಕ್ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ ಕಾಲೇಜ್ ಸಿಗುತ್ತೆ. ಇದು ಕರೆಕ್ಟಾಗಿ ನೋಡ್ಕೊರಿ. ಇವಾಗ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ 1 ರಿಂದ 1000 ರ್ಯಾಂಕ್ ಯಾರ್ದಿದೆಯಲ್ಲ ಅವರು ಮಿನಿಮಮ್ ಒಂದು 50 ಅಥವಾ 60 ಕಾಲೇಜ್ ಆ್ಯಡ್ ಮಾಡಿದರೆ ಸಾಕು, ನಿಮಗೆ ಕಾಲೇಜ್ ಕನ್ಫರ್ಮ್ ಆಗಿ ಸಿಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 1000 ರಿಂದ 10,000. ಸೊ ನಿಮಗೆ ಏನಪ್ಪ ಅಂದರೆ 50 ರಿಂದ 100 ಕಾಲೇಜ್ ಆ್ಯಡ್ ಮಾಡ್ಕೋಬೋದು, ನಿಮಗೂ ಕಾಲೇಜ್ ಸಿಗುತ್ತೆ. ಸೊ ನೆಕ್ಸ್ಟು 10,000 ರಿಂದ 20,000ವರೆಗೂ 50 to 120 ಕಾಲೇಜು. ನೆಕ್ಸ್ಟು 20,000 ರಿಂದ 50,000 ನಿಮಗೆ ಏನಪ್ಪ ಅಂದರೆ 100 to 150 ಕಾಲೇಜ್ ಆ್ಯಡ್ ಮಾಡಿದರೆ ನಿಮಗೆ ಸೀಟ್ ಸಿಗುತ್ತೆ. ಸೊ ನೆಕ್ಸ್ಟು 50 to 1 lakh ಇದ್ದವರಿಗೆ 100 to 250 ಕಾಲೇಜ್ ಆ್ಯಡ್ ಮಾಡಿದರೆ ನಿಮಗೆ ಸೀಟ್ ಸಿಗುತ್ತೆ. ನಾನು ಇಲ್ಲಿ ಏನಪ್ಪ ಅಂದರೆ
ಮೀನ್ಸ್ ನಿಮ್ಮ ರ್ಯಾಂಕ್ ಪ್ರಕಾರ ಕಾಲೇಜಸ್ನ ಹಾಕಿದ್ರೆ ನೀವು ಅದಕ್ಕೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು. ಜಾಸ್ತಿನೇ ಆ್ಯಡ್ ಮಾಡಿ, ಕಡಿಮೆ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ತೊಂದರೆ ಆಗುತ್ತೆ. ಮೀನ್ಸ್ ಫಾರ್ ಎಕ್ಸಾಂಪಲ್ ನಾನು ಇವಾಗ ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಿಮಗೆ ಸೀಟ್ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿದ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ 1 lakh to 1,50,000 ನಿಮಗೆ ಏನಪ್ಪ ಅಂದರೆ 150 to 300 ಕಾಲೇಜ್ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ 1,50,000 to 2 lakh ರ್ಯಾಂಕು, 200 to 350 ಕಾಲೇಜ್ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡ್ಕೋಬೋದು ಅಬೌವ್ 2 lakh ರ್ಯಾಂಕ್ ಸ್ಟೂಡೆಂಟ್ಸ್ ಕಂಪಲ್ಸರಿ ಆ್ಯಡ್ ಮಿನಿಮಮ್ 300 to 350 ಕಾಲೇಜಸ್ ಆರ್ ಮೋರ್. ನಾನೇನು ಹೇಳಿದ್ದೀನಪ್ಪ ಲಾಸ್ಟಿಗೂ ನಾನೇ ಇದು ಪಾಯಿಂಟ್ಸ್ ಬರ್ದಿರೋದು. ಏನಪ್ಪ ಅಂದರೆ 2 ಲಕ್ಷ ಮೇಲೆ ರ್ಯಾಂಕ್ ಇರೋರು ಏನಪ್ಪ ಅಂದರೆ ಕಂಪಲ್ಸರಿ 300 ಮೇಲೆ ಕಾಲೇಜಸ್ ಆ್ಯಡ್ ಮಾಡಿ. BSc ನರ್ಸಿಂಗ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಫಾರ್ಮಸಿ ಆಗಲಿ. ಸೊ ಇವೆಲ್ಲ ಕಾಲೇಜ್ ಏನಪ್ಪ ಅಂದರೆ ಜಾಸ್ತಿ 300 ಮೇಲೆ ಕಾಲೇಜಸ್ ಇದೆ. ಸೊ ಯಾರ್ಯಾರು ಈ 3 ಕೋರ್ಸ್ ಮಾಡ್ತಿದ್ರೆ ಅವರು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಕೋಬೋದು. ಅಗ್ರಿಕಲ್ಚರ್ ಮಾಡೋರು ಏನಪ್ಪ ಅಂದರೆ ನಿಮಗೆ ಕಾಲೇಜ್ಗೆ ಒಂದು 20 ಎಷ್ಟು ಇದೆ, ಜಾಸ್ತಿ ಅಗ್ರಿಕಲ್ಚರ್ ಕೂಡ ಜಾಸ್ತಿ ಇದೆ. ಸೊ ನೀವು ಆ್ಯಡ್ ಮಾಡ್ಕೋಬೋದು, ಎಷ್ಟು ಕಾಲೇಜ್ ಇದೆ ಅಷ್ಟು ಕಾಲೇಜ್ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅದರಲ್ಲಿ ಇಷ್ಟೇ ಆ್ಯಡ್ ಮಾಡಬೇಕು ಅಷ್ಟೇ ಆ್ಯಡ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ, ನೀವು ಎಲ್ಲ ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಫಾರ್ ಆಲ್ ಸ್ಟೂಡೆಂಟ್ಸ್ ಸಮ್ ಇನ್ಸ್ಟ್ರಕ್ಷನ್ಸ್. ಇದು ಎಲ್ಲರೂ ಕರೆಕ್ಟಾಗಿ ನೋಡಿರಿ ಪಾಯಿಂಟ್ಸು. ಎಲ್ಲರೂ ಮೊದಲು ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿ, ರ್ಯಾಂಕ್ ಎಷ್ಟಾದರೂ ಇರಲಿ. ಇದು ನಾನೇ ಬರೆದಿರೋದು. ಯಾಕಪ್ಪ ಅಂದರೆ ಇವಾಗ ನಿಮ್ಮದು ರ್ಯಾಂಕು 1,20,000 ಇದ್ದರು ಅಥವಾ 1,40,000 ಇದ್ದರು, ನಿಮ್ಮ ಹತ್ರ SC ಕ್ಯಾಸ್ಟ್ ಇದ್ದು 371 ಏನಿದ್ದು ಅಥವಾ ಏನಾದರೂ ಸ್ಪೆಷಲ್ ರಿಸರ್ವೇಷನ್ ಇದ್ದರೆ ನಿಮಗೆ ಅಲ್ಲಿ ಏನಪ್ಪ ಅಂದರೆ ಗೌರ್ಮೆಂಟ್ ಕಾಲೇಜ್ ಸಿಗೋ ಜಾಸ್ತಿ ಚಾನ್ಸಸ್ ಇರುತ್ತೆ. ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಫೀಸ್ ಕೂಡ ಕಡಿಮೆ ಇರುತ್ತೆ, ಎಜುಕೇಷನ್ ಕೂಡ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಏನಪ್ಪ ಅಂದರೆ ರ್ಯಾಂಕ್ ನಿಮ್ಮದು ರ್ಯಾಂಕ್ ಎಷ್ಟಾದರೂ ಇರಲಿ, 2 ಲಕ್ಷ ಮೇಲೆ ಇದ್ದರೂ ಇರಲಿ, 2,50,000 ಮೇಲೆ ಇದ್ದರೂ ಇರಲಿ, ಫಸ್ಟ್ ಏನಪ್ಪ ಅಂದರೆ ಎಲ್ಲರೂ ಪ್ರಿಫರೆನ್ಸ್ನ ಗೌರ್ಮೆಂಟ್ ಕಾಲೇಜ್ನ ಪ್ರಿಫರೆನ್ಸ್ ಕೊಡಿ. ಸೊ ನೆಕ್ಸ್ಟು ಆಮೇಲೆ ನಿಮಗೆ ಯಾವ ಡಿಸ್ಟಿಕ್ ಆ್ಯಂಡ್ ಯಾವ ಕಾಲೇಜ್ ಇಷ್ಟನೋ ಅದನ್ನು ಆ್ಯಡ್ ಮಾಡಿ. ಸೊ ಏನಪ್ಪ ಅಂದರೆ ಫಸ್ಟ್ ಎಲ್ಲರೂ ಗೌರ್ಮೆಂಟ್ ಕಾಲೇಜ್ನ ಆ್ಯಡ್ ಮಾಡಿ. ಮೀನ್ಸ್ ಆಪ್ಷನ್ಟ್ರಿಯಲ್ಲಿ ಯಾರು ಮಿಸ್ ಮಾಡಿದೆ ಏನಪ್ಪ ಅಂದರೆ ಫಸ್ಟ್ ಗೌರ್ಮೆಂಟ್ ಕಾಲೇಜ್ನ ಪ್ರಿಫರೆನ್ಸ್ ಕೊಡಲೇಬೇಕು, ಕೊಡಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಆಮೇಲೆ ಗೌರ್ಮೆಂಟ್ ಕಾಲೇಜ್ ಪ್ರಿಫರೆನ್ಸ್ ಕೊಟ್ಟ ಮೇಲೆ ಏನಂದರೆ ನಿಮಗೆ ಯಾವ ಕಾಲೇಜ್ ಇಷ್ಟನೋ, ಮೀನ್ಸ್ ನಿಮಗೆ ಯಾವ ಡಿಸ್ಟಿಕಲ್ಲಿ ಯಾವ ಕಾಲೇಜ್ ಬೇಕು ಆ ಕಾಲೇಜ್ನ ಸೇರಿಸ್ಕೊಳ್ಳಿ. ಫಸ್ಟ್ ನಿಮ್ಮ ಮೈಂಡಲ್ಲಿ ಇರಲಿ ಎಲ್ಲರೂ ಗೌರ್ಮೆಂಟ್ ಕಾಲೇಜ್ ಕೊಡ್ರಿ. ಆಮೇಲೆ ಏನಪ್ಪ ಅಂದರೆ ನಿಮಗೆ ಯಾವ ಕಾಲೇಜ್ ಇಷ್ಟನೋ, ಅಥವಾ ಟಾಪ್ ಕಾಲೇಜ್ ಬೇಕೋ ಟಾಪ್ ಕಾಲೇಜು, ಅಥವಾ ನಿಮಗೆ ನಿಮ್ಮ ಡಿಸ್ಟಿಕಲ್ಲಿ ಕಾಲೇಜ್ ಬೇಕಂದ್ರೆ ನಿಮ್ಮ ಡಿಸ್ಟಿಕಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಾಡ್ಕೋಬೇಕು. ಸೊ ನೆಕ್ಸ್ಟು 1 lakh ಮೇಲೆ ರ್ಯಾಂಕ್ ಇರೋ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ ಮಿನಿಮಮ್ 250 ಅಬೌವ್ ಕಾಲೇಜ್ ಆ್ಯಡ್ ಮಾಡಿ ಫಾರ್ ಯುವರ್ ಸೇಫ್ಟಿ. ನಾನು ಇಲ್ಲಿ ಮೇಲೆ ಕೂಡ ಹೇಳಿದ್ದೀನಿ ಅಬೌವ್ 2 lakh ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಏನಪ್ಪ ಅಂದರೆ 1 lakh ಮೇಲೆ. ಸೊ 1 lakh ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪದೇ ನಿಮಗೆ 1 lakh ಮೇಲೆ ಇರೋರಿಗೆ ಏನಂದರೆ ಇವಾಗ ಲಾಸ್ಟ್ ಇಯರ್ ಒಂದು ಹುಡುಗಿ ಏನು ಮಾಡಿತ್ತಪ್ಪ ಅಂದರೆ 1 lakh ಅವಳದು ರ್ಯಾಂಕು 1 ಲಕ್ಷದ ಮಿನಿಮಮ್ 5,000 or 10,000 ಇತ್ತು. ಸೊ ಅವಳು ಜಸ್ಟ್ 20 ಕಾಲೇಜ್ನ ಆ್ಯಡ್ ಮಾಡಿದ್ಲು. ಅವಳಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಸೊ ಅವಳು ನನಗೆ ಮೆಸೇಜ್ ಮಾಡಿದ್ಲು, ನಾನು 20 ಕಾಲೇಜ್ ಆ್ಯಡ್ ಮಾಡಿದೆ, ಸೀಟ್ ಸಿಕ್ಕಿರಲಿಲ್ಲ ಅಂತ. ಅವಾಗ ನಾನು ಅವಳಿಗೆ ಸ್ವಲ್ಪ ಬೈದು ಬುದ್ಧಿ ಹೇಳಿದ್ದೀನಿ. ಒಂದು 200 ಅಥವಾ 250 ಕಾಲೇಜ್ ಆ್ಯಡ್ ಮಾಡಿ ಅಂತ ಹೇಳಿದೆ. ಅವಳು ಸೆಕೆಂಡ್ ರೌಂಡಲ್ಲಿ ಅವಳಿಗೆ ಒಂದು ಒಳ್ಳೆ ಟಾಪ್ ಕಾಲೇಜ್ ಸಿಕ್ತು. ಸೊ ಅದಕ್ಕೇನಪ್ಪ ಅಂದರೆ ಪ್ರತಿಯೊಬ್ಬರು ಏನಂದರೆ 1 ಲಕ್ಷ ಮೇಲೆ ಇರೋರು ಅಥವಾ 1,50,000 ಮೇಲೆ ಇರೋರು ನೀವು ಮಿನಿಮಮ್ ಒಂದು 200 ಮೇಲೆ ಕಾಲೇಜ್ ಆದರೂ ಆ್ಯಡ್ ಮಾಡಿ. ನಿಮಗೆ ಲಿಮಿಟ್ ಇಷ್ಟೇ ಅಂತ ಇಲ್ಲ. ನೀವು ಎಷ್ಟು ಬೇಕಾದರೂ ಕಾಲೇಜ್ ಆ್ಯಡ್ ಮಾಡ್ಕೋಬೋದು. ಎಷ್ಟು ಕಾಲೇಜಸ್ ಇರುತ್ತೆ ಅಷ್ಟು ಕಾಲೇಜ್ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇಷ್ಟು ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಡೌಟ್ಸು. ಸೊ ಎಲ್ರಿಗೂ ಡೌಟ್ಸ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಆಪ್ಷನ್ ಎಂಟ್ರಿ ಬಗ್ಗೆ ಇಷ್ಟು ನಿಮ್ಮ ಮೈಂಡಲ್ಲಿ ಇರಲಿ. ಇದು ಈಸಿ ವೇಟು. ಮತ್ತು ಇನ್ನೊಂದು ಆಪ್ಷನ್ ಎಂಟ್ರಿ ಬಿಟ್ಟಾಗ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡ್ತಾರೆ, ಮೀನ್ಸ್ ಯಾವ ಥರ ಡೆಮೋ, ಮೀನ್ಸ್ ಏನೇನು ಪ್ರೊಸೀಜರ್ ಏನೇನಿರುತ್ತೆ ಆಪ್ಷನ್ ಎಂಟ್ರಿಗೆ ಅನ್ನೋದು ಆಪ್ಷನ್ ಎಂಟ್ರಿ ಬಿಟ್ಟಾಗ ನಾನು ಯಾರಾದರೂ ಒಬ್ಬ ಸ್ಟೂಡೆಂಟ್ಸು ಡೆಮೋ ವಿಡಿಯೋ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡಬೇಕು ಅನ್ನೋದು. ಸೊ ಇಷ್ಟೇನಪ್ಪ ಅಂದರೆ ನೀವು ಆಪ್ಷನ್ ಎಂಟ್ರಿ ಹೆಂಗೆ ಮಾಡ್ತಾರೆ ಅನ್ನೋದು ಇವಾಗ ಹೇಳಿದ್ದೀನಿ ಕರೆಕ್ಟಾಗಿ, ಯಾವ ರೀತಿ ಮಾಡ್ಕೋಬೇಕು ಲಿಸ್ಟ್. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಾಲೇಜ್ ಲಿಸ್ಟ್ ಯಾವ ಥರ ರೆಡಿ ಮಾಡ್ಕೋಬೇಕು ಅನ್ನೋದು ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.